ಇವರು ಮಲಗಾದ ಮೇಲೆ ಇವ್ರನ್ನ ಸಾಯಿಸೋಣ ಅಂತೇಳಿ ಶಬ್ನಮ್ ಅವ್ರ ಮನೆಯವ್ರನ್ನೇ ಶಬ್ನಮ್ ಅವ್ರ ಮನೆಯಲ್ಲಿ 7 ಜನ ಇರ್ತಾರೆ. ಅಪ್ಪ ಅಮ್ಮ ಮತ್ತು ಅವರೆಲ್ಲರೂ ಸೇರಿ ಅಣ್ಣ ತಮ್ಮಂದರು ಮತ್ತು ಅವ್ರ ಮಕ್ಕಳು ಎಲ್ಲ ಸೇರಿ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ರಾಕೇಶ್ ಶಾರುಂಡಿ. ಇಡೀ ರಾಷ್ಟ್ರದಾದ್ಯಂತ ಚರ್ಚೆ ಆಗ್ತಾರ ಒಂದೇ ಒಂದು ವಿಷಯ, ಅದು ಕೂಡ ಅತುಲ್ ಸುಭಾಷ್ ಅವರ ವಿಷಯ. ದೌರ್ಜನ್ಯ ಅದು ಯಾವ ರೀತಿಯಾಗಿ, ಅದು ಹೆಣ್ಣು ಮಕ್ಕಳಿಂದ ಆದಂಥ ದೌರ್ಜನ್ಯಕ್ಕೆ ಪುರುಷರಿಗೆ ಸಿಗ್ತಕ್ಕಂಥ ನ್ಯಾಯ ಎಷ್ಟರ ಮಟ್ಟಿಗಿರುತ್ತೆ ಅಂತ. ಆದರೆ ಇವತ್ತು ಒಂದು ಕೇಸ್ ಬಗ್ಗೆ ಮಾತನಾಡಲೇಬೇಕು. ಅದನ್ನು ಮಾತನಾಡಲಿಕ್ಕೆ ಇವತ್ತು ಕ್ರಿಮಿನಲ್ ವಕೀಲರಾಗಿರ್ತಕ್ಕಂಥ ಅಡ್ವೊಕೇಟ್ ಆದಂಥ ಕಾರ್ತಿಕ್ ಅವರಿದ್ದಾರೆ. ಮೊಟ್ಟ ಮೊದಲ ಬಾರಿಗೆ ಭಾರತದ ಇಂಡಿಪೆಂಡೆನ್ಸ್ನಲ್ಲಿ ಒಬ್ಬ ಮಹಿಳೆಗೆ ಅದು ಈ ರೀತಿಯಾಗಿ ಗಲ್ಲಿಗೇರಿಸುವ ಮಟ್ಟಿಗೆ ಶಿಕ್ಷೆ ಆಗ್ತಾ ಇರೋದು, ಆ ಕೇಸ್ ಬಗ್ಗೆ ನಾನು ಹೇಳಲೇಬೇಕು. ಯಾಕೆಂದರೆ ಯಾವಾಗಲೂ ಕೂಡ ಪುರುಷರಿಗೆ ಈ ರೀತಿಯಾದಂಥ ಶಿಕ್ಷೆಗಳು ಆಗೋದು, ಹೆಣ್ಣು ಮಕ್ಕಳಿಗೆ ಈ ಥರದ ಶಿಕ್ಷೆಗಳು ಆಗೋದಿಲ್ಲ ಅನ್ನೋ ಮಾತುಗಳ ನಡುವೆ ಇವತ್ತಿನ ಕಾಲಘಟ್ಟದಲ್ಲಿ ಆ ಥರದ ಒಂದು ಐತಿಹಾಸಿಕ ತೀರ್ಪು ಬರ್ತಾ ಇದೆ. ಅದು ಯಾವ ಕೇಸ್ ಅನ್ನೋದ್ರ ಬಗ್ಗೆ ಇವತ್ತು ಕಾರ್ತಿಕ್ ಅವರೇ ಹೇಳಿಬಿಡಲಿ, ಅವ್ರ ಹತ್ರ ಕೇಳೋಣ. ಅದು ಕೂಡ ಶಬ್ನಮ್ ಕೇಸ್ ಅನ್ನೋ ಸಂಬಂಧಪಟ್ಟ ಹಾಗೆ. ಏನಿದು ಕೇಸ್, ಯಾವ ತೀರ್ಪು, ಯಾವಾಗ ಬರುತ್ತೆ, ಇದೆಲ್ಲದರ ಬಗ್ಗೆ ವಿವರ ಹೇಳೋದಾದರೆ. ಸರ್, ಇದು ಶಬ್ನಮ್ ಮರ್ಡರ್ ಕೇಸ್ ಅಂತ ಇದು ಫೇಮಸ್. ಶಬ್ನಮ್ ವಾಸ್ ಸ್ಟೇಟ್ ಆಫ್ ಉತ್ತರ ಪ್ರದೇಶ್ ಅಂತ ಇದೆ. ಇದು ಇನ್ಸಿಡೆಂಟ್ ನಡೆದಿರೋದು 2008ಅಲ್ಲಿ. ಸೊ 2008ಅಲ್ಲಿ ಇನ್ಸಿಡೆಂಟ್ ನಡೆದಿದೆ. ಆಮೇಲೆ ಸೆಷನ್ಸ್ ಕೋರ್ಟಲ್ಲಿ ಇವರು ಗಿಲ್ಟಿ ಆಗಿದ್ದಾರೆ. ತಿರ್ಗಾ ಹೈಕೋರ್ಟಲ್ಲೂ ಅದು ಅಪೆಲ್ಡ್ ಆಯಿತು. ಆಮೇಲೆ ಸುಪ್ರೀಂ ಕೋರ್ಟಲ್ಲೂ ಅದು ಅಪೆಲ್ಡ್ ಆಗಿದೆ. ಇದು ಏನಂತ ಹೇಳಿದ್ರೆ, ಶಬ್ನಮ್ ಅಂತ ಒಂದು ಮಹಿಳೆ ಇರ್ತಾರೆ, ಅವರು ಟೀಚರ್ ಆಗಿರ್ತಾರೆ. ಸೊ ಉತ್ತರ ಪ್ರದೇಶಲ್ಲಿ ಅವ್ರಿಗೊಂದು ಅಫೇರ್ ನಡೀತಾ ಇರುತ್ತೆ. ಸಲೀಮ್ ಅನ್ನೋ ಅಂತಹ ಒಂದು ಹುಡುಗನ ಜೊತೆ ಒಂದು ಅಫೇರ್ ನಡೀತಾ ಇರುತ್ತೆ. ಸೊ ಆ ಅಫೇರಿಂದ ಅವರು ಪ್ರೆಗ್ನೆಂಟ್ ಆಗ್ತಾರೆ. ಈ ವಿಷಯನ ಶಬ್ನಮ್ ಅವ್ರ ಮನೆಗೆ ಹೇಳ್ತಾರೆ. ಹೇಳಾದ್ಮೇಲೆ ಮನೆಯವರು ಟೋಟಲಿ ಅಪೋಸ್ ಮಾಡ್ತಾರೆ. ಇದನ್ನು ಇಲ್ಲ, ಮದುವೆ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಅಪೋಸ್ ಮಾಡ್ತಾರೆ. ಸೊ ಅಪೋಸ್ ಆದಮೇಲೆ ಇವರು ಒಂದು ಕನ್ಕ್ಲೂಷನ್ ಬರ್ತಾರೆ, ಶಬ್ನಮ್ಮು ಮತ್ತು ಅವರ ಪ್ರಿಯಕರ. ಏನಂತ, ಇವರು ಮಲಗಾದ ಮೇಲೆ ಇವ್ರನ್ನ ಸಾಯಿಸೋಣ ಅಂತೇಳಿ ಶಬ್ನಮ್ ಅವ್ರ ಮನೆಯವ್ರನ್ನೇ ಶಬ್ನಮ್ ಅವ್ರ ಮನೆಯಲ್ಲಿ 7 ಜನ ಇರ್ತಾರೆ. ಅಪ್ಪ ಅಮ್ಮ ಮತ್ತು ಅವರೆಲ್ಲರೂ ಸೇರಿ ಅಣ್ಣ ತಮ್ಮಂದರು ಮತ್ತು ಅವ್ರ ಮಕ್ಕಳು ಎಲ್ಲ ಸೇರಿ. ಆ 7ನೇ ಒಂದು ಮಗು ಇರುತ್ತೆ, ಫೈನಲ್ ಒಂದು ಮಗು ಇರುತ್ತೆ. ಇವ್ರೇನು ಮಾಡ್ತಾರೆ, ರಾತ್ರಿ ಮಲಗಾದ ಮೇಲೆ ಎಲ್ಲರನ್ನೂ ಸಾಯಿಸ್ತಾರೆ. ಶಬ್ನಮ್ಮು ಮತ್ತು ಅವರ ಪ್ರಿಯಕರ ಸೇರಿಕೊಂಡು 7 ಜನನ ಸಾಯಿಸ್ತಾರೆ. ಸಾಯಿಸಾದ್ಮೇಲೆ ಬೆಳಿಗ್ಗೆ ಏನು ಮಾಡ್ತಾರೆ, ಈ ಶಬ್ನಮ್ ಅನ್ನೋರು ಅವರೇ ಒಂದು ಸ್ಟೋರಿ ಕ್ರಿಯೇಟ್ ಮಾಡ್ತಾರೆ. ಏನಂತ, ಪೊಲೀಸ್ ಅವ್ರಿಗೆ ಅವರೇ ಫೋನ್ ಮಾಡ್ತಾರೆ. ಫೋನ್ ಮಾಡಾದ್ಮೇಲೆ ಹೇಳ್ತಾರೆ, ಈ ಥರ ನಮ್ಮ ಮನೆಯಲ್ಲಿ ಒಂದು ಡಕಾಯಿತಿ ನಡೆದಿದೆ, ಈಗ ರಾತ್ರಿ ಹೊತ್ತು ಬಂದರು, ಎಲ್ಲರನ್ನೂ ಹೊಡೆದು ಸಾಯಿಸಿ ಮನೆಯಲ್ಲಿರುವಂಥ ಎಲ್ಲ ಸಾಮಾನುಗಳನ್ನು ತೊಗೊಂಡು ಹೋಗಿದ್ದಾರೆ ಅಂತೇಳಿ. ಆಮೇಲೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ಎಲ್ಲ ಈ ಅಮ್ಮನ್ನ ಕರ್ಕೊಂಡೋಗಿ ಇನ್ವೆಸ್ಟಿಗೇಷನ್ ಮಾಡಾದಮೇಲೆ ಮತ್ತು ಸಲೀಮ್ನ ಕರ್ಕೊಂಡೋಗಿ ಇನ್ವೆಸ್ಟಿಗೇಷನ್ ಮಾಡಾದಮೇಲೆ ನಿಜಾಂಶ ಹೊರಬರುತ್ತೆ. ಏನಂದರೆ, ಸಲೀಮ್ ಮತ್ತು ಶಬ್ನಮ್ ಸೇರಿಕೊಂಡು ಶಬ್ನಮ್ ಅವ್ರ ಮನೆಯವ್ರನ್ನ 7 ಜನನ ಹೊಡೆದು ಮರ್ಡ್ರ್ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು. ಸೊ ಆದಮೇಲೆ ಏನಾಗುತ್ತೆ, ಸೆಷನ್ಸ್ ಕೋರ್ಟಿಗೆ ಹೋಗ್ತಾರೆ. ಅಲ್ಲಿ ಕನ್ವಿಕ್ಷನ್ ಆಗಿಬಿಡುತ್ತೆ. ಬೇಲ್ ಸಿಗೋದು ದೂರದ ಮಾತು, ಕನ್ವಿಕ್ಷನ್ ಆಗುತ್ತೆ. ಹೈಕೋರ್ಟ್ಗೆ ಅದನ್ನು ಅಪೀಲ್ ಮಾಡ್ತಾರೆ ಶಬ್ನಮ್ಮು. ಹೈಕೋರ್ಟಲ್ಲೂ ಸೆಷನ್ಸ್ ಕೋರ್ಟ್ ಜಡ್ಜ್ಮೆಂಟ್ನ ಅಪೆಲ್ಡ್ ಮಾಡುತ್ತೆ. ನೆಕ್ಸ್ಟ್ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಸುಪ್ರೀಂ ಕೋರ್ಟಲ್ಲಿ ಕೂಲಂಕುಷವಾಗಿ ತನಿಖೆಯನ್ನು ಮಾಡಿ ಅಲ್ಲಿನೂ ಹೈಕೋರ್ಟ್ ಜಡ್ಜ್ಮೆಂಟ್ನ ಅಪೆಲ್ಡ್ ಮಾಡ್ತಾರೆ. ನೆಕ್ಸ್ಟ್ ಏನು ಮಾಡ್ತಾರೆ, ರಿವ್ಯೂ ಮಾಡ್ತಾರೆ. ಅದನ್ನು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ನೇ ತಿರ್ಗಿ ರಿವ್ಯೂ ಮಾಡ್ತಾರೆ. ರಿವ್ಯೂ ಆದಮೇಲೆ ಅಲ್ಲೇನಾದರೂ ಸ್ವಲ್ಪ ಲೂಪ್ ಪೋಲ್ಸ್ ಏನಾದರೂ ಇದ್ದರೆ ಅಲ್ಲಿ ಅವರಿಗೆ ಜಸ್ಟಿಸ್ ಸಿಗುವಂಥ ಸಾಧ್ಯತೆ ಇರ್ತದೆ. ಆ ರಿವ್ಯೂ ಅಲ್ಲೂ ಅವರಿಗೆ ಯಾವುದೇ ರೀತಿಯಾದ ಒಂದು ಬೆನಿಫಿಟ್ ಸಿಕ್ಕಿಲ್ಲ. ನೆಕ್ಸ್ಟ್ ಕ್ಯೂರೇಟಿವ್ ಪೆಟಿಷನ್ ಹಾಕ್ಕೊತಾರೆ. ಕ್ಯೂರೇಟಿವ್ ಪೆಟಿಷನಲ್ಲೂ ಅವರಿಗೆ ಬೆನಿಫಿಟ್ ಸಿಕ್ಕಿಲ್ಲ. ಆಮೇಲೆ ಉಳಿದಿರುವಂಥ 2 ಆಪ್ಷನ್ ಇರ್ತದೆ. ಆರ್ಟಿಕಲ್ 161 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಡಿಯಲ್ಲಿ ಗವರ್ನರ್, ಆ ರಾಜ್ಯದ ಗವರ್ನರ್ಗೆ ಒಂದು ಮರ್ಸಿ ಪೆಟಿಷನ್ ಹಾಕ್ಬೋದು. ಆ ಮರ್ಸಿ ಪೆಟಿಷನ್ ಹಾಕಿದರೆ ಆ ರಾಜ್ಯದ, ಉತ್ತರ ಪ್ರದೇಶ್ ರಾಜ್ಯದ ಗವರ್ನರ್ ಏನಿದ್ದಾರೆ ಅವರು ಅದನ್ನು ರಿಜೆಕ್ಟ್ ಮಾಡಿದ್ದಾರೆ. ನೆಕ್ಸ್ಟ್ ಇನ್ನೊಂದು ಆರ್ಟಿಕಲ್ 72 ಪ್ರಕಾರ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅವರು ಪ್ರೆಸಿಡೆಂಟ್ಗೆ ಮರ್ಸಿ ಪೆಟಿಷನ್ನ ಫೈಲ್ ಮಾಡ್ಬೋದು. ಪ್ರೆಸಿಡೆಂಟ್ಗೂ ಮರ್ಸಿ ಪೆಟಿಷನ್ ಫೈಲ್ ಮಾಡಿ ಅಲ್ಲಿನೂ ಪ್ರೆಸಿಡೆಂಟ್ ಅವರನ್ನು ರಿಜೆಕ್ಟ್ ಮಾಡಿದ್ದಾರೆ. ಸೊ ಈಗ ಏನು ಜಡ್ಜ್ಮೆಂಟ್ ಏನು ಹೊರಬಿದ್ದಿದೆ ಅಂತೇಳಿದರೆ, ಅವರು 7 ಜನನ ಶಬ್ನಮ್ಮು ಮತ್ತು ಅವರ ಪ್ರಿಯಕರ ಸಲೀಮು ಸೇರಿಕೊಂಡು ಸಾಯಿಸಿದ್ದಾರೆ ಅಂತ ಹೇಳಿಬಿಟ್ಟು ಜಡ್ಜ್ಮೆಂಟ್ ಹೊರ ಬಂದಿದೆ. ಆ್ಯಂಡ್ ದೇ ಆರ್ ಗಿಲ್ಟಿ ಆಫ್ ಎನ್ ಮರ್ಡರ್.
ಅವ್ರಿಗೆ ನೇಣಿಗೆ ಹಾಕಬೇಕು, ಕ್ಯಾಪಿಟಲ್ ಪನಿಷ್ಮೆಂಟು ಕೊಡಬೇಕು ಅಂತ ಸುಪ್ರೀಂ ಕೋರ್ಟು ಜಡ್ಜ್ಮೆಂಟ್ ಕೊಟ್ಟಿದೆ. ಸೊ ಆದ್ದರಿಂದ ಇದರಲ್ಲಿ ಏನು ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ಸಲೀಮ್ಗೂ ಕೊಟ್ಟಿದೆ, ಬಟ್ ಶಬ್ನಮ್ಗೆ ಇದೆ ಇದು ಕೊಟ್ಟು ಅವ್ರಿಗೂ ಕ್ಯಾಪಿಟಲ್ ಪನಿಷ್ಮೆಂಟ್ ಇನ್ವೋಕ್ ಆಗುತ್ತೆ. ಬಟ್ ಇಂಡಿಯನ್ ಇಂಡಿಪೆಂಡೆನ್ಸಲ್ಲಿ ದಿಸ್ ಈಸ್ ದಿ ಫಸ್ಟ್ ಕೇಸ್ ಆಫ್ಟರ್ ಇಂಡಿಯನ್ ಇಂಡಿಪೆಂಡೆನ್ಸ್ ಒಬ್ಬ ಲೇಡಿಗೆ ಕ್ಯಾಪಿಟಲ್ ಪನಿಷ್ಮೆಂಟ್ ಆಗ್ತಾ ಇರೋದು. ಸೊ ದಿಸ್ ಈಸ್ ದಿ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಅಲ್ವಾ ಇದು. ಆದ್ದರಿಂದ ಇದು ಕೇಸು ತುಂಬ ಪ್ರಾಮುಖ್ಯತೆ ತಗೊಂಡಿದೆ. ಸೊ ಇಂಡಿಯನ್ ಇಂಡಿಪೆಂಡೆನ್ಸಲ್ಲಿ ಇವ್ರಿಗೆ ನೇಣು ಹಾಕಿದ್ರೆ ಎಲ್ಲ ಕಡೆನೂ ಇವ್ರಿಗೆ ಅಪೋಸಿಟೇ ಬಂದಿದೆ. ಸೊ ಇಂಡಿಯನ್ ಇಂಡಿಪೆಂಡೆನ್ಸಲ್ಲಿ ಅವ್ರಿಗೆ ಇನ್ನೂ ನೇಣು ಹಾಕಿಲ್ಲ, ಆ ಡೆತ್ ವಾರೆಂಟ್ಗೆ ಸ್ಟೇ ತಂದಿದ್ದಾರೆ. ಯಾಕಂತೇಳಿದ್ರೆ ಇನ್ನೂ ಒಂದು ಪ್ರೆಸಿಡೆಂಟ್ ಪ್ಲೀ ಬಾಕಿ ಇದೆ. ಆದ್ದರಿಂದ ಅವ್ರಿಗೆ ಇನ್ನೂ ಬಾಕಿ ಇದೆ, ಡೆತ್ ವಾರೆಂಟ್ಗೆ ಸ್ಟೇ ತಂದಿರೋದ್ರಿಂದ ಬಾಕಿ ಇದೆ. ಬಟ್ ಅವ್ರಿಗೆ ನೇಣು ಹಾಕ್ತಾರೆ. ಮುಂದೆ ನೇಣು ಹಾಕಿದ್ರೆ ಇಂಡಿಯನ್ ಇಂಡಿಪೆಂಡೆನ್ಸಲ್ಲಿ ಆಫ್ಟರ್ ಇಂಡಿಪೆಂಡೆನ್ಸ್ ಶಿ ವಿಲ್ ಬಿ ದಿ ಫಸ್ಟ್ ಲೇಡಿ, ಶಬ್ನಮ್ ವಿಲ್ ಬಿ ದಿ ಫಸ್ಟ್ ಲೇಡಿ ಟು ಹ್ಯಾಂಗ್ ಟು ಡೆತ್. ಸೊ ಆದ್ದರಿಂದ ಇದಕ್ಕಿಂತ ಮುಂಚೆ ಭಾಳಷ್ಟು ಭಯಾನಕ ಕೇಸ್ಗಳನ್ನ ನೋಡಿರ್ತೀರ, ಮಹಿಳೆಯರು ಯಾರಾದರೂ ಈ ಥರದ್ದು ಮಾಡಿದಾಗ. ಬಟ್ ಆ ಥರ ಚಾನ್ಸಸ್ ಕ್ಷಮದಾನಕ್ಕೆ ಹೋಗಿರೋದ್ರಿಂದ, ಬಟ್ ಅಲ್ಲಿ ಚಾನ್ಸಸ್ ಇದೆಯಾ ಸರ್, ಅಥವಾ ಇಲ್ಲ ಸಿಗೋದಿಲ್ಲ ಪಕ್ಕ ಅವರಿಗೆ ಗಲ್ಲಿಗೇರಿಸ್ತಾರೆ ಅನ್ನೋ ಕಾನ್ಫಿಡೆನ್ಸಲ್ಲಿ ಏನಾರು ಹೇಳ್ತಾರೆ? ಏನು ಚಾನ್ಸಸ್ ಇದೆ ಸರ್? ಇಲ್ಲ, ಈಗ 72 ಆರ್ಟಿಕಲ್ 72 ಕಾನ್ಸ್ಟಿಟ್ಯೂಷನ್ ಪ್ರಕಾರ ಮತ್ತು 161 ಕಾನ್ಸ್ಟಿಟ್ಯೂಷನ್ ಪ್ರಕಾರ ಅಲ್ಲಿ ಪ್ರೆಸಿಡೆಂಟ್ಗೆ ಮತ್ತು ಗವರ್ನರ್ಗೆ ಮರ್ಸಿ ಪೆಟಿಷನ್ ನಾವು ಸಲ್ಲಿಸ್ಬೋದು. ಅದು ಪ್ರೆಸಿಡೆಂಟಿಗೆ ಮತ್ತು ಗವರ್ನರ್ಗೆ ಬಿಟ್ಟಿರುವಂಥ ವಿಷಯ. ಅವರು ಅದನ್ನು ಇದು ಕೊಡ್ಬೋದು, ಮರ್ಸಿ ಕೊಡ್ಬೋದು, ಅಥವಾ ಲೈಫ್ ಟೈಮ್ ಇಂಪ್ರಿಸನ್ಮೆಂಟ್ ಮಾಡ್ಕೋಬೋದು. ಡೆತ್ ಪೆನಾಲ್ಟಿ ಕೊಟ್ಟಿದ್ರೆ ಅದನ್ನೀಗ ಲೈಫ್ ಟೈಮ್ ಇಂಪ್ರಿಸನ್ಮೆಂಟ್ ಆಗಿ ಅದನ್ನು ಚೇಂಜ್ ಮಾಡ್ಬೋದು, ಅಥವಾ ಮಾಫಿ ಮಾಡ್ಬೋದು. ಇವೆಲ್ಲ ಪವರು ಅವರಿಬ್ಬರ ಕೈಲಿ ಇರ್ತದೆ, ಅವರಿಬ್ಬರ ಮೇಲೆ ಡಿಪೆಂಡ್ ಆಗಿರುತ್ತದೆ ಅದು. ಆಮೇಲೆ ಇನ್ನೂವರೆಗೂ ಯಾವ ಲೇಡೀಸ್ಗೆ ಬಂದು ಕನ್ವಿಕ್ಷನ್ ಆಗಿದೆ, 10 ವರ್ಷ 15 ವರ್ಷ 20 ವರ್ಷ ಕನ್ವಿಕ್ಷನ್ ಆಗಿದೆ, ಬಟ್ ಕ್ಯಾಪಿಟಲ್ ಪನಿಷ್ಮೆಂಟ್ ಆಗಿರೋದು ಇದೇ ಫಸ್ಟ್ ಟೈಮು. ಇದನ್ನೇನಾದರೂ ಎಕ್ಸಿಕ್ಯೂಷನ್ ಮಾಡಿದ್ರೆ ಕ್ಯಾಪಿಟಲ್ ಪನಿಷ್ಮೆಂಟ್ನ, ಶಬ್ನಮ್ ವಿಲ್ ಬಿ ದಿ ಫಸ್ಟ್ ಲೇಡಿ ಟು ಹ್ಯಾಂಗ್ ಟು ಡೆತ್. ಸೂಪರ್ ಸರ್. ಮತ್ತು ಇದ್ರ ಜೊತೆಗೆ ನಾನು ಭಾಳಷ್ಟು ಈ ದೌರ್ಜನ್ಯಗಳು ಪುರುಷರಿಗೆ ಆಗ್ತಾ ಇದ್ದಾವೆ ಅಂತ ಹೇಳ್ತೇನೆ ಸರ್. ಯಾವ್ಯಾವ ಕೇಸ್ಗಳಲ್ಲಿ ಅಟ್ಲೀಸ್ಟ್ ಅವ್ರಿಗೆ ಒಂದು ಸ್ವಲ್ಪ ಜ್ಞಾನ ಮೂಡಿಸೋದಾದರೆ, ಅರಿವು ಮೂಡಿಸೋದಾದರೆ, ನಿಮಗೆಲ್ಲ ಈ ಥರದ್ದು ಸೌಲಭ್ಯಗಳು ಇದ್ದಾವೆ, ನೀವು ಯಾವುದೋ ಹೆಣ್ಣಿಂದ ದೌರ್ಜನ್ಯ ಆಗಿದ್ದಾಗ ನಿಮಗೆ ಈ ಥರದ್ದು ಕಾನೂನಲ್ಲಿ ಒಂದಿಷ್ಟು ಲಿಮಿಟೇಷನ್ಸ್ ಇದೆ ಅಥವಾ ಮಿತಿಗಳಿದೆ, ಅಥವಾ ಅದನ್ನು ಸೌಲಭ್ಯ ಪಡೆದು ನೀವು ಅದರ ಲಾಭವನ್ನು ಕೂಡ ಪಡಿಬೋದು ಅಂತ ಹೇಳೋದಾದರೆ ಯಾವ ರೀತಿಯಾಗಿ ಪುರುಷರ ಪರವಾಗಿಯೂ ಕೂಡ ಕಾನೂನು ಹೆಲ್ಪ್ ಆಗ್ಬೋದು ಸರ್? ನಾನು ಈ ಮುಂಚೆನೇ ಹೇಳ್ದಂಗೆ ಆರ್ಟಿಕಲ್ 14 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಏನು ಹೇಳುತ್ತೆ, ಈಕ್ವಾಲಿಟಿ ಬಿಫೋರ್ ಲಾ ಅಂತ ಹೇಳುತ್ತೆ. ಬಟ್ ಕೆಲವೊಂದು ಕಾನೂನುಗಳು ಹೆಣ್ಮಕ್ಳ ಪರವಾಗಿ ಜಾಸ್ತಿ ಇರೋದ್ರಿಂದ ನಾನು ಪುರುಷರಿಗೆ ಏನು ಒಂದು ಸಜೆಷನ್ ಏನು ಕೊಡ್ತೀನಿ ಅಂತ ಹೇಳಿದ್ರೆ, ಅವರು ದೇ ಶುಡ್ ಬಿ ಅವೇರ್ ಆಫ್ ವಾಟ್ ದೇ ಆರ್ ಡೂಯಿಂಗ್ ಅಷ್ಟೇ. ಅವರ ಒಂದು ಇದರಲ್ಲಿ ನಾಲೆಜಲ್ಲಿ ಇದ್ದರೆ, ಅವ್ರು ಏನು ಮಾಡ್ತಾಯಿದ್ದಾರೆ ಅಂತ ಗೊತ್ತಾದರೆ, ಆಮೇಲೆ ಅವ್ರ ಹುಷಾರಲ್ಲಿ ಅವ್ರು ಇರಬೇಕು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ನಾನು ಹೇಳಿದ್ನಲ್ಲ, ಆರಂಭದಿಂದಲೂ ಕೂಡ ಈ ಅತುಲ್ ಸುಭಾಷ್ ಅವರ ಕೇಸನ್ನು ಗಮನ ಹರಿಸ್ಕೊಂಡು ನಾನು ಹೇಳೋದಾದರೆ, ಪುರುಷರಿಗೆ ಆಗ್ತಾ ಇರ್ತಕ್ಕಂಥ ದೌರ್ಜನ್ಯ ಜೊತೆಗೆ ಯಾಕೆ ಮಹಿಳೆಯರಿಗೆ ಹೆಚ್ಚಾಗಿ ಆ ಥರದ ಶಿಕ್ಷೆಗಳು ಬರ್ತಾ ಇಲ್ಲ ಅಂತ ಅದಕ್ಕೊಂದು ಸಾಕ್ಷಿಯಾಗಿ, ಪ್ರತ್ಯಕ್ಷ ಸಾಕ್ಷಿಯಾಗಿ ಶಬ್ನಮ್ ಕೇಸ್ ನಿಲ್ಲುತ್ತೆ. ಅದರ ತೀರ್ಪು ಕೂಡ ಹೊರ ಬರಲಿದೆ. ಹಾಗೇನಾದರೂ ಆದರೆ ನಮ್ಮ ಇಂಡಿಯನ್ ಇಂಡಿಪೆಂಡೆನ್ಸಲ್ಲಿ ಇದೇ ಮೊದಲ ಬಾರಿಗೆ ಗಲ್ಲಿಗೇರಿಸ್ತಕ್ಕಂಥ ಮಹಿಳೆ ಆಕೆ ಆಗ್ತಾಳೆ ಅನ್ನೋದು, ಜೊತೆಗೆ ಇದ್ರ ಮುಖಾಂತರ ಕೂಡ ಒಂದು ರೆವಲ್ಯೂಷನ್ ಕೂಡ ಕ್ರಿಯೇಟ್ ಆಗುತ್ತೆ ಅನ್ನೋದನ್ನ ಕಾರ್ತಿಕ್ ಅವರು ಹೇಳ್ತಾ ಇದ್ದಾರೆ. ನೋಡೋಣ, ಇದೇ ರೀತಿಯಾದಂಥ ಇನ್ನಷ್ಟು ವಿಶೇಷ ಸುದ್ದಿಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ, ಧನ್ಯವಾದ.